ಹಲೋ ಎವ್ರಿವಾನ್, ಪ್ರೀತಿ ವ್ಲಾಗ್ಸ್ಗೆ ಸ್ವಾಗತ. ಇವಾಗ ನಾವು ಬ್ಯಾಂಗ್ಳೂರಲ್ಲಿದ್ದೀವಿ. ಬ್ಯಾಂಗ್ಳೂರು ಅಂತ ಹೇಳಿದರೆ ನಿಮಗೆ ಮೊದಲಿಗೆ ನೆನಪಿಗೆ ಬರೋದು ಫುಲ್ ಟ್ರಾಫಿಕ್. ಹೌದು, ನನಗೂ ಈ ಟ್ರಾಫಿಕ್ನಲ್ಲಿ ಸಾಕಾಗಿ ಹೋಯಿತು. ಬ್ಯಾಂಗ್ಳೂರಿಗೆ ಇನ್ನು ಮುಂದೆ ಬರೋದೇ ಬೇಡ ಅಂತ ಆಯಿತು. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ಬಿಟ್ಟು ನಾವು ನಂದಿ ಹಿಲ್ಸ್ಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಹೋಗುವ ದಿವಸ ಲೈಟಾಗಿ ಮಳೆ ಬರ್ತಾ ಇತ್ತು. ಹೇಗೂ ಬ್ಯಾಂಗ್ಳೂರು ತನಕ ಹೋಗಿದ್ವಲ್ವ, ಸೊ ನಂದಿ ಹಿಲ್ಸ್ ಮಿಸ್ ಮಾಡೋದು ಬೇಡ, ಒಂದು ಸಲ ಹೋಗಿ ಬರೋಣ ಅಂತ ಪ್ರೀತು ಅತ್ತೆ ಹೇಳಿದ್ದಕ್ಕೆ ಸೊ ನಾವಿವಾಗ ಹೋಗ್ತಾ ಇದ್ದೇವೆ. ಆದರೆ ಲೈಟಾಗಿ ಮಳೆ ಬರ್ತಿದ್ರಿಂದ ಪ್ರೀತು ಹೇಳಿದರು ಅಷ್ಟು ಚೆನ್ನಾಗಿರಲ್ಲ ನೋಡೋದಕ್ಕೆ. ಬಟ್ ನಾನು ಹಠ ಮಾಡ್ತಾಯಿದ್ದೆ, ಇಲ್ಲ ಹೋಗುವ ಮಳೆ ಇದ್ರೂ ಪರವಾಗಿಲ್ಲ ಹೋಗುವ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೇವೆ. ತುಂಬಾ ಚಳಿ ಇತ್ತು, ವೆದರ್ ಬೇರೆ ಕೂಲಾಗಿತ್ತು, ಮಳೆನೂ ಬರ್ತಾಯಿತ್ತು, ಫಾಗೂ ಇತ್ತು, ತುಂಬ ಒಂಥರ ಚಳಿ ಆಗ್ತಾಯಿತ್ತು. ನಮ್ಮ ಮಂಗಳೂರು ವೆದರ್ಗೆ ಕಂಪೇರ್ ಮಾಡಿದರೆ ತುಂಬಾ ಕೂಲಾಗಿತ್ತು. ಬಟ್ ಏನಂತ ಹೇಳಿದರೆ ಆ ವೆದರ್ಗೆ ನಮ್ಮ ಹೇರ್, ನಮ್ಮ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗುತ್ತೆ. ಸೊ ಅದು ಅಷ್ಟು ಬೆಟರ್ ಇರಲ್ಲ. ಪಾಪ ಪ್ರೀತಿಗೆ ನಿದ್ದೆ ಬರ್ತಾಯಿದೆ 5 ಗಂಟೆಯಿಂದ. ಇವಾಗ ಆಲ್ಮೋಸ್ಟ್ 7 ಗಂಟೆ 7:15 ಆಗ್ತಾ ಬಂದಿದೆ. ಅಲ್ಲಿ ತನಕ ಡ್ರೈವಿಂಗ್ ಮಾಡ್ತಾನೆ ಇದ್ದಾರೆ, ನಾನ್ ಸ್ಟಾಪ್ ಡ್ರೈವ್ ಮಾಡ್ತಾ ಇದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಇದು ಗಂಟೆ 7:30 ಆತಂಡು ನಮ್ಮ ಇದ್ದ ನಂದಿ ಹಿಲ್ಸ್. ಹೌದು, ನಾ ಇದ್ದಾನೆ ನಮ್ಮಿದ ಹೊತ್ತು ಪಾವ. ತುಂಬಾ ಫಾಗ್ ಇತ್ತು. ಹಾಗಾಗಿ ದೂರದಲ್ಲಿ ಯಾರಾದರೂ ನಿಂತಿದ್ರೆ, ನಮ್ಮವರೇ ನಿಂತಿದ್ರು ಕೂಡ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಫಾಗ್ ಇತ್ತು. ಆದರೆ ಪ್ರೀತು ಹೇಳ್ತಾರೆ ಇದು ಏನಿಲ್ಲ, ಇದಿಷ್ಟು ಫಾಗ್ ಅಲ್ಲ, ಮಳೆ ಇಲ್ಲದಿದ್ದರೆ ಇನ್ನೂ ಜಾಸ್ತಿ ಫಾಗ್ ಇತ್ತು, ಆವಾಗ ಹತ್ರ ನಿಂತ್ಕೊಂಡ್ರೂ ಕಾಣಿಸಲ್ಲ, ಅಷ್ಟು ಫಾಗ್ ಇರುತ್ತೆ ಅಂತ ಹೇಳಿ. ಇವಾಗ ನಾವು ಟಿಕೆಟ್ ತಗೊಂಡು ಎಂಟ್ರಿ ಆಗ್ತಾ ಇದ್ದೇವೆ. ಆರ್ವಿ ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾಳೆ. ಹಾಯ್. ಸುತ್ತಲೂ ಫುಲ್ ಗ್ರೀನರಿ, ಮಿಡ್ಲಲ್ಲಿ ಸ್ಟೆಪ್ಸ್ ಇಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ, ಒಂದು ಸ್ವರ್ಗಕ್ಕೆ ಬಂದ ಹಾಗೆ ಒಂದು ಫೀಲ್ ಕೊಡುತ್ತೆ. ಆದ್ರೂ ಪ್ರೀತಿಗೆ ತುಂಬಾ ಡಿಸಪಾಯಿಂಟ್ ಆಯಿತು. ಯಾಕಂತ ಹೇಳಿದರೆ ಅಷ್ಟು ನೆನೆಸ್ಕೊಂಡಷ್ಟು ಫಾಗ್ ಇರಲಿಲ್ಲ. ಫಸ್ಟ್ ಟೈಮ್ ನಮ್ಮನ್ನು ಕರ್ಕೊಂಡು ಹೋಗಿದ್ರಲ್ವ ನಂದಿ ಹಿಲ್ಸ್ಗೆ, ಸೊ ಹಾಗಾಗಿ ಅಷ್ಟು ಫಾಗ್ ಇರಲಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ನನಗಂತೂ ಇಷ್ಟ ಆಯಿತು ನಂದಿ ಹಿಲ್ಸ್. ಇದು ನೋಸ್ತುಲು ಗಡ. ಇವಾಗ ನಾವು ನಂದಿ ಹಿಲ್ಸಿಂದ ಡೈರೆಕ್ಟಾಗಿ ಮಂಗಳೂರಿಗೆ ಹೊರಟಿದ್ದೇವೆ. ಆನ್ ದಿ ವೇ ಹೋಗಬೇಕಾದ್ರೆ ನಮಗೊಂದು ಹೋಟೆಲ್ ಸಿಕ್ತು. ತುಂಬಾ ನೋಡೋದಕ್ಕೆ ಚೆನ್ನಾಗಿತ್ತು, ಫುಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಡಸ್ಟ್ಬಿನ್ ಪೋ ಎಲ್ಲ ಯಾವತ್ತಿನ ಕೊಡು ಟ್ಯಾಪ್ನ ಲೆಫ್ಟ್ ಹ್ಯಾಂಡ್ ಇಟ್ಟು ಟ್ಯಾಪ್ ಆನ್ ಮಾಡಿ ಕೊಡು. ಫೋಟೋ ಉಂಟು. ನಾವಿವಾಗ ಮಧ್ಯಾಹ್ನಲ್ಲಿ ಊಟ ಮಾಡಿದ್ರಿಂದ ಹಿಡಿದು ನಾನ್ ಸ್ಟಾಪ್ ಆಗಿ ಇವಾಗ ಬರ್ತಾ ಇದ್ದೇವೆ ಊರಿಗೆ. ಯಾಕಂತ ಹೇಳಿದರೆ ಮಳೆ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ತುಂಬ ಡೇಂಜರ್ ನೈಟ್ ಡ್ರೈವ್ ಮಾಡೋದು ಅಂತ ಹೇಳಿ. ಇವಾಗ ಆ ದಿವಸ ನಮ್ಮ ಅತ್ತೆದು ಬರ್ಡೇ ಆಗಿತ್ತು. ಬರ್ಡೇ ಎಲ್ಲ ಸೆಲೆಬ್ರೇಟ್ ಆದಮೇಲೆ ನಮ್ಮ ಆರ್ವಿದು ಹೋಮ್ವರ್ಕ್ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮಾಡ್ತಿದ್ದಾಳೆ. ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು, ಅದಕ್ಕೋಸ್ಕರ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟಾಟಾ.